ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕಾರ್ಯಾಚರಣೆ ಶುರುವಾಗಿದೆ. ವ್ಯಾಪಕ ಮೆಚ್ಚುಗೆ ಫುಟ್ಪಾತ್ ಕಾರ್ಯಾಚರಣೆಗೆ ವ್ಯಕ್ತವಾಗಿತ್ತು. ಅದರ ಮಧ್ಯೆ ಬಿಡಾಡಿ ವಾಹನಗಳನ್ನ ತೆರವು ಮಾಡೋದಕ್ಕೆ ಕೃಷ್ಣಬೈರೇಗೌಡರು ತಾವೇ ಸ್ಟಿಕ್ಕರ್ ಅನ್ನ ಅಂಟಿಸಿ ನೋಟಿಸ್ ಅನ್ನ ಕೊಟ್ಟು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ಸರ್, ಫುಟ್ಪಾತ್ ಕಾರ್ಯಾಚರಣೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತದೆ. ಅದರ ಮಧ್ಯೆ ಬೀದಿ ಬದಿ ವ್ಯಾಪಾರಗಳ ವಿರೋಧ ಕೂಡ ಇದೆ. ಸೊ ಅದ್ರ ಮಧ್ಯೆ ಮತ್ತೊಂದು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ತುಂಬಾನೇ ಸಮಸ್ಯೆ ಐತಿ. ಈ ರೀತಿ ಬಿಡಾಡಿ ವಾಹನಗಳು ಶಾಶ್ವತವಾಗಿ ನಿಲ್ಲಿಸೋಗಿರೋದ್ರಿಂದ ಹೋರಾಟಕ್ಕೆ ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಿತ್ತು. ಸೊ ಕಾರ್ಯಾಚರಣೆ ಶುರುವಾಗಿರೋದ್ರಿಂದ ಈ ರೀತಿ ವಾಹನ ಬಿಟ್ಟೋದರಿಗೆ ತಾವೇನು ಈ ಮೂಲಕ ಮನವಿ ಮಾಡ್ತೀರಾ ಸರ್? ನಾನು ಈಗಾಗಲೇ 2 ಬಾರಿ ಮನವಿ ಮಾಡಿದ್ದೇನೆ. ನೀವು ರೋಡಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ, ಸರ್ಕಾರ ಏನು ಮಾಡಲ್ಲ ಅನ್ನೋ ಒಂದು ಬಂಡ ಧೈರ್ಯನೋ ಏನೋ. ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಈ ಬೀಡಾಡಿ ವಾಹನಗಳನ್ನ ಅವರು ತೆರವು ಮಾಡಿಲ್ಲ. ಈಗ ಹಂಗಾಗಿ ಅನಿವಾರ್ಯವಾಗಿ ಇವತ್ತಿಂದ ನಾವು ಅದಕ್ಕೆ 1 ವಾರ ನೋಟಿಸ್ ಅನ್ನ ಅಂಟಿಸಿ ಗಾಡಿ ಮೇಲೆ ಆ ವೀಲ್ಗೆ ಕ್ಯಾಪ್ ಅನ್ನ ಹಾಕ್ತಾ ಇದ್ದೇವೆ. 1 ವಾರದಲ್ಲಿ ಅವರು ಒಂದು ಸಣ್ಣ ಪೆನಲ್ಟಿ ಕಟ್ಟಿ ವಾಪಸ್ ತಗೊಳ್ಬಹುದು ಗಾಡಿಯನ್ನ. 1 ವಾರದಲ್ಲಿ ಅವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡ್ಬೇಕಾಗತ್ತೆ. ಸರ್, ಅಂದ್ರೆ ರೆಗ್ಯುಲರ್ ವಾಹನಗಳು ಕೂಡ ಒಂದಷ್ಟು ಪಾರ್ಕಿಂಗ್ ಮಾಡ್ತಾರೆ. ಸೊ ಅಂತವುಗಳಿಗೂ ಅನ್ವಯ ಆಗುತ್ತಾ? ಬರೀ ಈ ರೀತಿ ವಾರಗಟ್ಲೆ ಅಥವಾ ಏನ್ ಕಾಲಮಿತಿಯನ್ನು ನಿಗದಿ ಮಾಡಿದಿರಾ ಸರ್? ಅದಕ್ಕೆ ವಾರಗಟ್ಲೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ, ಖಂಡಿತ ಹೌದು. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ಅಸ್ತ್ರಂ ಅಂತ ಟ್ರಾಫಿಕ್ ಪೊಲೀಸರದು ಒಂದು ಆ್ಯಪ್ ಇದೆ. ಆ್ಯಪ್ ಅಲ್ಲಿ ಈ ರೀತಿಯಾದಂತಹ ಯಾವ್ದಾದ್ರು ಬೀಡಾಡಿ ಗಾಡಿಗಳಿದ್ರೆ ಅವುಗಳನ್ನ ರಿಪೋರ್ಟ್ ಮಾಡಿ ನಮ್ಮ ಅಧಿಕಾರಿಗಳು ಸ್ಪಾಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜವಾಗಿ ಬೀಡಾಡಿ ಗಾಡಿ ಆಗಿದ್ರೆ ಅದಕ್ಕೂ ಕೂಡ ಈ ಕಾರ್ಯಾಚರಣೆಯನ್ನ ಲಾಗು ಮಾಡ್ತೇವೆ. ಕಾರ್ಯಾಚರಣೆ ಶುರುವಾಗಿದೆ. ವ್ಯಾಪಕ ಮೆಚ್ಚುಗೆ ಫುಟ್ಪಾತ್ ಕಾರ್ಯಾಚರಣೆಗೆ ವ್ಯಕ್ತವಾಗಿತ್ತು. ಅದರ ಮಧ್ಯೆ ಬಿಡಾಡಿ ವಾಹನಗಳನ್ನ ತೆರವು ಮಾಡೋದಕ್ಕೆ ಕೃಷ್ಣಬೈರೇಗೌಡರು ತಾವೇ ಸ್ಟಿಕ್ಕರ್ ಅನ್ನ ಅಂಟಿಸಿ ನೋಟಿಸ್ ಅನ್ನ ಕೊಟ್ಟು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ಸರ್, ಫುಟ್ಪಾತ್ ಕಾರ್ಯಾಚರಣೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತದೆ. ಅದರ ಮಧ್ಯೆ ಬೀದಿ ಬದಿ ವ್ಯಾಪಾರಗಳ ವಿರೋಧ ಕೂಡ ಇದೆ. ಸೊ ಅದ್ರ ಮಧ್ಯೆ ಮತ್ತೊಂದು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ತುಂಬಾನೇ ಸಮಸ್ಯೆ ಐತಿ. ಈ ರೀತಿ ಬಿಡಾಡಿ ವಾಹನಗಳು ಶಾಶ್ವತವಾಗಿ ನಿಲ್ಲಿಸೋಗಿರೋದ್ರಿಂದ ಹೋರಾಟಕ್ಕೆ ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಿತ್ತು. ಸೊ ಕಾರ್ಯಾಚರಣೆ ಶುರುವಾಗಿರೋದ್ರಿಂದ ಈ ರೀತಿ ವಾಹನ ಬಿಟ್ಟೋದರಿಗೆ ತಾವೇನು ಈ ಮೂಲಕ ಮನವಿ ಮಾಡ್ತೀರಾ ಸರ್? ನಾನು ಈಗಾಗಲೇ 2 ಬಾರಿ ಮನವಿ ಮಾಡಿದ್ದೇನೆ. ನೀವು ರೋಡಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ, ಸರ್ಕಾರ ಏನು ಮಾಡಲ್ಲ ಅನ್ನೋ ಒಂದು ಬಂಡ ಧೈರ್ಯನೋ ಏನೋ. ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಈ ಬೀಡಾಡಿ ವಾಹನಗಳನ್ನ ಅವರು ತೆರವು ಮಾಡಿಲ್ಲ. ಈಗ ಹಂಗಾಗಿ ಅನಿವಾರ್ಯವಾಗಿ ಇವತ್ತಿಂದ ನಾವು ಅದಕ್ಕೆ 1 ವಾರ ನೋಟಿಸ್ ಅನ್ನ ಅಂಟಿಸಿ ಗಾಡಿ ಮೇಲೆ ಆ ವೀಲ್ಗೆ ಕ್ಯಾಪ್ ಅನ್ನ ಹಾಕ್ತಾ ಇದ್ದೇವೆ. 1 ವಾರದಲ್ಲಿ ಅವರು ಒಂದು ಸಣ್ಣ ಪೆನಲ್ಟಿ ಕಟ್ಟಿ ವಾಪಸ್ ತಗೊಳ್ಬಹುದು ಗಾಡಿಯನ್ನ. 1 ವಾರದಲ್ಲಿ ಅವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡ್ಬೇಕಾಗತ್ತೆ. ಸರ್, ಅಂದ್ರೆ ರೆಗ್ಯುಲರ್ ವಾಹನಗಳು ಕೂಡ ಒಂದಷ್ಟು ಪಾರ್ಕಿಂಗ್ ಮಾಡ್ತಾರೆ. ಸೊ ಅಂತವುಗಳಿಗೂ ಅನ್ವಯ ಆಗುತ್ತಾ? ಬರೀ ಈ ರೀತಿ ವಾರಗಟ್ಲೆ ಅಥವಾ ಏನ್ ಕಾಲಮಿತಿಯನ್ನು ನಿಗದಿ ಮಾಡಿದಿರಾ ಸರ್? ಅದಕ್ಕೆ ವಾರಗಟ್ಲೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ, ಖಂಡಿತ ಹೌದು. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ಅಸ್ತ್ರಂ ಅಂತ ಟ್ರಾಫಿಕ್ ಪೊಲೀಸರದು ಒಂದು ಆ್ಯಪ್ ಇದೆ. ಆ್ಯಪ್ ಅಲ್ಲಿ ಈ ರೀತಿಯಾದಂತಹ ಯಾವ್ದಾದ್ರು ಬೀಡಾಡಿ ಗಾಡಿಗಳಿದ್ರೆ ಅವುಗಳನ್ನ ರಿಪೋರ್ಟ್ ಮಾಡಿ ನಮ್ಮ ಅಧಿಕಾರಿಗಳು ಸ್ಪಾಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜವಾಗಿ ಬೀಡಾಡಿ ಗಾಡಿ ಆಗಿದ್ರೆ ಅದಕ್ಕೂ ಕೂಡ ಈ ಕಾರ್ಯಾಚರಣೆಯನ್ನ ಲಾಗು ಮಾಡ್ತೇವೆ.